ಸರ್, ಈಗ ವಕ್ಫ್ ವಿರುದ್ಧ ಯಾವ ರೀತಿ ತಾವು ಹೋರಾಟ ತಮ್ಮ ಒಂದು ನಿಷ್ಠಾವಂತ ಪಕ್ಷ ಆ ರೀತಿ ಮೂಢ ಹಗರಣದ ಬಗ್ಗೆ ಕೂಡ ರಾಜ್ಯ ಸರ್ಕಾರದ ಅನೇಕ ಹಗರಣಗಳಿದ್ದಾವೆ, ಅದರ ವಿರುದ್ಧ ಕೂಡ ಹೋರಾಟ ಮಾಡಿ ಮೊದಲ ಬಾರಿಗೆ ನಾವು ಮಾಧ್ಯಮದವರು ನಿಷ್ಠಾವಂತ ಬಿಜೆಪಿ ಅಂದಿದ್ದಕ್ಕೆ ಧನ್ಯವಾದಗಳು. ಯಾರು ಒಟ್ಟ ಮಾಧ್ಯಮದವ್ರು ಪಬ್ಲಿಕ್ ಅವ್ರು ಈಗ ನೀವು ಅನ್ರಲ್ಲ ಅತ್ತೇರಿ ನಿಷ್ಠಾವಂತ ನಿಮಗೆ ಟಿವಿ ನೈನ್ಗೂ ಧನ್ಯವಾದ ಹೇಳ್ತೇನೆ, ಸುವರ್ಣಕ್ಕೂ ಹೇಳ್ತೇನೆ. ನೀವು ಅನ್ಬೇಕಟ್ಟೆ ಬರೀ ನಾವು ವಕಫದಂತರೂ ಬಿಡೋದಿಲ್ಲ. ನಿನ್ನೆ ನೋಡ್ರಿ ಅಲ್ಲೆಲ್ಲ ಗಲಾಟೆ ಮಾಡ್ಯಾರ ವಕಫದ್ದು ಇದ್ರ ಜಾಯಿಂಟ್ ಪಾರ್ಲಿಮೆಂಟ್ರಿ ಅವ್ರು ಸಸ್ಪೆಂಡ್ ಮಾಡ್ಯಾರ. ಈ ಬಿಲ್ಲು ಇದು ಇಡೀ ಮಸೂದೆನೇ ರದ್ದಾಗಬೇಕು, ಬರೀ ವಕಫ್ ಅಮೆಂಡ್ಮೆಂಟ್ ಆದ್ರೆ ಆಗೋದಿಲ್ಲ. ಯಾವ್ದು ಬೇಕಾದ ಆಸ್ತಿ ನಮ್ದತ್ತಾರೆ ಅವರು. ಅಂದಾಗ ಇದು ಎಂಥ ಕಾನೂನು, ಇದು ಇಂಥ ಕರಾಳ ಕಾನೂನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಮಾದರಿಯಲ್ಲಿ ಇವತ್ತು ನಾವು ವಾಲ್ಮೀಕಿ ಹಗರಣದಾಗೂ ಹೈಕೋರ್ಟ್ನಲ್ಲಿ ನಾನು ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾಳ್ 4 ಜನ ಕೂಡಿ ಏನು ಒಂದು ಸಾರ್ವಜನಿಕ ಹಿತಾಸಕ್ತಿ ಹಾಕಿವಲ್ಲ, ಮೊನ್ನೆನೇ ಹೈಕೋರ್ಟ್ ಹೇಳಿದೆ. ಹೈಕೋರ್ಟ್ ಒಂದು ಅವರ ನಿಗ್ರಾಣಿಯಲ್ಲಿ ಈ ಒಂದು ಹೈಕೋರ್ಟ್ನಲ್ಲಿ CBI ದವರು ಈಗಾಗಲೇ ಒಂದು ವರದಿ ಕೊಟ್ಟಾರೆ. ಏನು 85 ಕೋಟಿ ರೂಪಾಯಿ ವಾಲ್ಮೀಕಿ ಅವ್ರ ಹಣ ಯಾರು ಬಂಗಾರ ಅಂಗಡಿಗೆ ಹೋಗ್ಯದ, ಯಾರು ದಾರು ಅಂಗಡಿಗೆ ಹೋಗ್ಯದ, ಬಳ್ಳಾರಿ ಚುನಾವಣೆಗೆ ಹೋಗೈತೆ ಅನ್ನೋದು ಸ್ಪಷ್ಟವಾಗಿ. ಇನ್ನೊಂದು ಆಶ್ಚರ್ಯ ಅಂದ್ರೆ ಇದು ಒಂದೇ ವಾಲ್ಮೀಕಿ ಬೋರ್ಡ್ದು ಅಟ್ಟೆ ಅಲ್ಲ, ಭಾಳಷ್ಟು ನಿಗಮದ್ದು ಹಣ ಹೋಗೈತಿ. ಈಗ ಅದು ತನಿಖೆ ಆಗ್ಬೇಕಾಗಿತ್ತು. ಅದಕ್ಕೆ ಈಗಾಗಲೇ ಮಾನ್ಯ ಹೈಕೋರ್ಟು ನಮ್ಮ ಇದನ್ನು ವಾದವನ್ನು ಇವತ್ತು ಒಪ್ಪಿ ಇದನ್ನು ಅದ್ರ ನಿಗ್ರಾಣಿಯಲ್ಲಿ ಆಗೋದ್ರಿಂದ ಅಲ್ಲಿ ನ್ಯಾಯ ಸಿಗ್ತೈತೆ. ನಮ್ಮ ವಾಲ್ಮೀಕಿ ಏನು ST ಜನಾಂಗದ ಹಣ ಏನು ದುರುಪಯೋಗ ಆಗಿದೆ, ಅದ್ರ ನ್ಯಾಯ ಸಿಗುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಜನಸಾಮಾನ್ಯರು ಕೂಡ ಈಗ ಒಂದು SMS ಮುಖಾಂತರ ಸಾಮಾಜಿಕ ಜಾಲತಾಣದಲ್ಲಿ ಸನಾತನ ಬೋರ್ಡ್ ಆಗ್ಬೇಕು, ಯಾವ ರೀತಿ ವಕಫ್ ಬೋರ್ಡ್ ಆಗ್ಬೇಕು. ಈಗ ಸನಾತನ ಬೋರ್ಡ್ ಭಾಳ ಅವಶ್ಯ ಇದೆ. ನಾವೇನು ಹೇಳ್ತೀವಿ, ನಮ್ಮ ಹಿಂದೂ ಧರ್ಮ ಇರ್ಬೋದು, ಜೈನ ಇರ್ಬೋದು, ಸಿಖ್ ಇರ್ಬೋದು, ಇವರ ದೇವಸ್ಥಾನಗಳ ಆದಾಯ ಸರ್ಕಾರ ನಿಯಂತ್ರಣದಲ್ಲಿದೆ. ಮಸೂದಿದಿಲ್ಲ, ಚರ್ಚದಿಲ್ಲ. ನಮ್ಮ ಜನ ದಾನ ಧರ್ಮ ಯಾಕೆ ಕೊಡ್ತಾರ? ಆ ದೇವಸ್ಥಾನ ಉದ್ಧಾರ ಆಗಲಿ, ಗೋಶಾಲೆ ನಡೀಲಿ, ಅಲ್ಲಿ ಸಂಸ್ಕೃತ ಮತ್ತು ವಿದ್ಯಾಪಾಠಶಾಲೆಗಳು ನಡೀಲಿ, ನಮ್ಮ ಬಡವರಿಗೆ ಅನ್ನ ಪ್ರಸಾದ ಆಗಲಿ ಅಂತ ಕೊಡ್ತಾರೆ, ಅನ್ನದಾಸೋಹ ಮಾಡ್ಲತ್ತ. ನೀವು ಒಯ್ದು ಸರ್ಕಾರದವ್ರು ವಕಫದ ಕಾಂಪೌಂಡ್ ಕಟ್ಲಾಕ, ಸಾಬರಿಗೆ ಮುಲ್ಲಾಗಳಿಗೆ ಪೆನ್ಷನ್ ಕೊಡ್ಲಾಕ ನೀವು ರೊಕ್ಕ ಒಯ್ದು ಹಾಕ್ತೀರಿ. ಅವ್ರು ಎಷ್ಟು ಆದಾಯ ಎಷ್ಟು ಕೊಡ್ತಾರೆ, ಮಸೂದಿಯಿಂದ ಎಷ್ಟು ಆದಾಯ ಬರ್ತದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ? ಇಲ್ಲ, ಜೀರೋ. ಉಲ್ಟಾ ಅವ್ರಿಗೆ ಮೌಲ್ಯಗಳಿಗೆ ನೀವು ಪಗಾರ ಕೊಡ್ತೀರಿ. ನಮ್ಮ ಸ್ವಾಮಿಗಳಿಗೆ, ಆಚಾರ್ಯಗಳಿಗೆ ಏನೂ ಕೊಡೋದಿಲ್ಲ. ಅದಕ್ಕೆ ನಾವೇನವರು ಸನಾತನ ಒಂದು ಬೋರ್ಡ್ ಆಗಬೇಕು. ಎಲ್ಲ ದೇವಸ್ಥಾನ, ಮಠ, ಮಂದಿರ, ಗುರುದ್ವಾರ, ಜೈನ ಮಂದಿರ ಎಲ್ಲ ಅದರ ವ್ಯಾಪ್ತಿಗೆ ಬರಬೇಕು. ಅದರ ಆದಾಯ ಏನು ಬರ್ತದಲ್ಲ ಅದು ಅದೇ ಆ ಭಾಗದ ಅಭಿವೃದ್ಧಿಗೆ, ಶಿಕ್ಷಣಕ್ಕನ್ರಿ, ಅನ್ನದಾಸೋಹಕ್ಕನ್ರಿ, ಗೋಶಾಲೆಗನ್ರಿ, ಇಂಥದಕ್ಕೆ ಉಪಯೋಗ ಆಗ್ಲಿಕ್ಕೆ ಇರಬೇಕು. 1 ರೂಪಾಯಿನೂ ಸಹ ಬೇರೆ ಧರ್ಮದವರಿಗೆ ನಮ್ಮ ಹಿಂದೂ ಧರ್ಮದ ಹಣ ಕೊಡಬಾರ್ದು. ಇದು ನಮ್ಮ ಸನಾತನ ಬೋರ್ಡ್ ಆಗ್ಬೇಕಂತ ಎಲ್ಲ ಮಠಾಧೀಶರು ಇವತ್ತು ಒತ್ತಾಯ ಮಾಡ್ತಾ ಇದ್ದಾರೆ. ಮಹಾಕುಂಭದಲ್ಲಿಯೂ ಸಹ ಚರ್ಚೆ ನಡೆದಿದೆ. ನನಗೆ ವಿಶ್ವಾಸ ಇದೆ ಪ್ರಧಾನಮಂತ್ರಿಗಳು ನಮ್ಮ ದೇಶದಲ್ಲಿ ಸನಾತನ ಬೋರ್ಡನ್ನು ಘೋಷಣೆ ಮಾಡ್ತಾರೆ. ನಮ್ಮ ದೇಶದಲ್ಲಿ ಎಲ್ಲ ದೇವಸ್ಥಾನಗಳನ್ನು ಮುಕ್ತಿ ಮಾಡಬೇಕು. ಆಯಾ ಮ್ಯಾನೇಜ್ಮೆಂಟ್ ಅಲ್ಲಿ ಲೋಕಲ್ದವ್ರಿಗೆ ಕೊಡಬೇಕು. ಅಸಿಸ್ಟೆಂಟ್ ಕಮಿಷನರ್ ಯಾವನೋ ಬರ್ತಾನ, ತನಗೆ ಬೇಕಾಗಿದ್ದನ್ನ ಅಲ್ಲಿ ನೇಮಕಾತಿ ಮಾಡ್ಕೋತಾನ, ತನಗೆ ಬೇಕಾಗಿದ್ದು ಖರ್ಚು ಹಾಕೋತಾನೆ. ಆದರೆ ಆ ದೇವಸ್ಥಾನದ ಮಂಡಳಿ ಒಂದು ವಿಶ್ವಸ್ತ ಮಂಡಳಿ ಇದ್ದೇ ಇರ್ತದೆ. ಅದ್ರ ಭಕ್ತರು ಇರ್ತಾರೆ, ಆಯಾ ದೇವಸ್ಥಾನದ ಭಕ್ತರು ಇರ್ತಾರೆ. ಆ ಭಕ್ತರ ಒಳಗನೆ ಆ ಟ್ರಸ್ಟಿನ ಮೆಂಬರ್ ಆಗಬೇಕು. ಇದು ನಮ್ಮ ಆಗ್ರಹ ಇದೆ. ಏನು ಹೇಳಿದೆ, ಈ ಕಾಂಗ್ರೆಸ್ಸಿನ 4 ವಿಧಾನ ಪರಿಷತ್ ಸದಸ್ಯರು ನಾಳೆ ಚುನಾವಣೆ ಮಾಡಬೇಕು. ಆ 4 ಜನರ ಮತದಾನ ಹಾಕುವಂಥ ಅಧಿಕಾರ ಕೊಟ್ಟಿದ್ದಾರೆ. ಆದರೆ ಚುನಾವಣೆ ಫಲಿತಾಂಶ ಘೋಷಣೆ ಮಾಡಬಾರ್ದು. 29ನೇ ತಾರೀಕಿಗೆ ಮತ್ತೊಮ್ಮೆ ಮಾನ್ಯ ನಮ್ಮ ಉಚ್ಚ ನ್ಯಾಯಾಲಯ ಏನು ತೀರ್ಪು ಕೊಡ್ತದೆ ಅದರಂತೆ ಫಲಿತಾಂಶವನ್ನು ಪ್ರಕಟಿಸಬೇಕಂತೇಳಿ ಆದೇಶ ಮಾಡಿದೆ. ನಾಳೆ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ಆಗ್ತದೆ. ಯಾರು ನಾಳೆ ರಿಸಲ್ಟ್ ಆದ್ಮೇಲೆ ಹೇಳ್ತೇನೆ ಯಾರು ಆಗ್ತಾರೆ. ಯಾಕಂದ್ರೆ ನಾಳೆ ನೀವು ನಮ್ಮದು ವೋಟಿಂಗ್ ಆದ್ರೂ ಫಲಿತಾಂಶ ಪ್ರಕಟ ಆಗದಿದ್ರೆ ನಾವು ಘೋಷಣೆ ಮಾಡೋಕ್ಕೆ ಬರೋದಿಲ್ಲ. ಅಧಿಕೃತವಾಗಿ ಚುನಾವಣಾಧಿಕಾರಿ ಘೋಷಣೆ ಮಾಡಿದಾಗೇ ಅದು ಯಾರಾದ್ರೂ ಅಂತ. ಅದಕ್ಕೆ ಆ ಗೊಂದಲದಾಗ ನಾವು ಹೋಗೋದಿಲ್ಲ. ಬಿಜೆಪಿಗೆ ಪ್ರತಿ ಬಾರಿ ಕೂಡ ಏನು ಅಂದ್ರೆ ನಮ್ಮಲ್ಲಿ ಬಲ ಸಂಖ್ಯೆ ಇರ್ತದೆ, ಬಲ ಇದ್ರೂ ಕೂಡ
ಏನಂದ್ರೆ ಅಧಿಕಾರ ಚುಕ್ಕಾಣಿ ಮಾತ್ರ ಹಿಡಿಲಿಕ್ಕೆ ಆಗ್ತದೆ. ನೋಡಿ, 8 ವರ್ಷ ಬಿ ಜೆ ಪಿ ಒಳಗೆ ಯಾವಾಗಲೂ ಇದ್ದ ಬಿ ಜೆ ಪಿ ಎಮ್ ಎಲ್ ಎ ಪಕ್ಷದ ವಿರುದ್ಧ ಮಾಡ್ತಿದ್ದ. ಹಿಂದಿನ ಎಲ್ಲ ಚುನಾವಣೆ ನೋಡ್ರಿ, ಬಿ ಜೆ ಪಿ ಎಮ್ ಎಲ್ ಎ ಇರ್ತಿದ್ದ. ಕಾರ್ಪೊರೇಷನ್ದಾಗ ಕಾಂಗ್ರೆಸ್ ಜೋಡರೆ ಶಾಮೀಲ್ ಆಗೋದು, JDS ಯಾರು ಜೋಡ ಶಾಮೀಲಾಗಿ ಬಿ ಜೆ ಪಿ ಸೋಲಿಸ್ತಿದ್ದ. ಆದ್ರೆ ಹೋದ ವರ್ಷದಿಂದ ಇಲ್ಲಿ ಒಕ್ಕಟ್ಟಾಗಿ ನಾವು ಓಟ್ ಹಾಕಿದ್ವಿ. ಬಿ ಜೆ ಪಿ 17 ಸದಸ್ಯರೇನಿದ್ದಾರೆ, ನಾವು ಒಕ್ಕಟ್ಟಾಗಿ ಮೊದಲ ಸಲ ಬಿ ಜೆ ಪಿ 17 ಸದಸ್ಯರು ಒಂದು ಕಡೆ ಮತದಾನ ಮಾಡಿದ್ದು ಈ ನಗರಸಭೆ ಮಹಾನಗರ ಪಾಲಿಕೆ ಆದಮೇಲೆ ಮೊದಲೇ ಸಲ ಹೋದ ಸಲ ಮಾಡೀವಿ. ಈ ಸಲನೂ ಅಟ್ಟೆ ಒಕ್ಕಟ್ಟಿದೆ. ಯಾವುದೇ ರೀತಿಯ ನಮ್ಮಲ್ಲಿ ಜಗಳ, ಭಿನ್ನಮತ, ಪಕ್ಷ ವಿರೋಧಿ ಚಟುವಟಿಕೆ ಏನೂ ಇಲ್ಲ. ನಮ್ಮ ಮತಗಳು, ನಾನು 17 ಲೋಕಸಭಾ ಸದಸ್ಯರು 18, ನಾನು 19, ಇಬ್ಬರು ವಿಧಾನಸಭಾ ಸದಸ್ಯರು 21 ಸದಸ್ಯರು ಅಂತೂ ಗಟ್ಟಿದ್ದೀವಿ. ಮುಂದೆ ದೇವ್ರು ಏನೇನು ಬುದ್ಧಿ ಕೊಡ್ತಾನೆ ನೋಡೋಣತ್ತ.